ದೃಶ್ಯಗಳಲ್ಲಿ ನೋಡೋ ಹಾಗೆ ಮಹಾಕುಂಭ ಮೇಳಕ್ಕೆ ಭಕ್ತ ಸಾಗರವೇ ಬರ್ತಾ ಇದೆ. ಹಾಗಾಗಿ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ಖಾಕಿ ಭದ್ರತೆಯನ್ನ ಕೂಡ ಹೆಚ್ಚಿಸಲಾಗಿದೆ. ಮಹಾಕುಂಭ ಮೇಳಕ್ಕೆ 45,000 ಪೊಲೀಸರ ನಿಯೋಜನೆಯಾಗಿದೆ. ಪ್ರಯಾಗ್ರಾಜ್ನಲ್ಲಿ 55 ಹೊಸ ಪೊಲೀಸ್ ಠಾಣೆ ನಿರ್ಮಾಣ ಕೂಡ ಆಗಿದೆ. ರಸ್ತೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ಪೊಲೀಸರು ಬಂದ್ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಹಾಕುಂಭ ಮೇಳ ಪ್ರಯಾಗ್ರಾಜ್ನಲ್ಲಿ ನಡೀತಿದೆ. ಭಾರತ ಸನಾತನ ಧರ್ಮದ ಅತಿ ದೊಡ್ಡ ಉತ್ಸವ. ನಾವಿವತ್ತು ಈ ಒಂದು ಉತ್ಸವ ಯಾವ ರೀತಿ ನಡೀತಾ ಇದೆ, ಭಕ್ತ ಸಾಗರ ಯಾವ ರೀತಿ ಹರಿದು ಬರ್ತಾ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ವಿ. ಸದ್ಯ ಇದರ ಮುಂಜಾಗ್ರತಾ ಕ್ರಮವಾಗಿ ಉತ್ತರ ಪ್ರದೇಶ ಸರ್ಕಾರ ಪ್ರಯಾಗ್ರಾಜ್ನಲ್ಲಿ ಯಾವೆಲ್ಲ ಸಿದ್ಧತೆಗಳನ್ನು ಮಾಡಿದೆ, ಪೊಲೀಸ್ ಪಡೆ ಯಾವ ರೀತಿಗೆ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನಾನು ಸದ್ಯ ಪ್ರಯಾಗ್ರಾಜ್ನ ಈ ಒಂದು ಜವಾಹರ್ಲಾಲ್ ನೆಹರು ರಸ್ತೆಯ ಈ ಒಂದು ಪೊಲೀಸ್ ಚೌಕಿಯ ಭಾಗದಲ್ಲಿದ್ದೀನಿ. ಇದು ತ್ರಿವೇಣಿ ಘಾಟ್ನತ್ತ ಸಾಗುವಂತ ಮಾರ್ಗ. ನೀವು ನೋಡ್ತಾ ಇರ್ಬೋದು, ಸುತ್ತಲೂ ಬ್ಯಾರಿಕೇಡ್ಗಳನ್ನು ಹಾಕಿ ಬರುವಂತಹ ಭಕ್ತಾದಿಗಳಿಗೆ ಯಾವ ರೀತಿ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋ ಸೂಚನೆಗಳನ್ನ ಕೊಡೋದಕ್ಕೆ ಪೊಲೀಸ್ ಪಹರೆ ನಿಂತಿದೆ. ಅಲ್ಲಲ್ಲಿ ಪೊಲೀಸ್ ಚೌಕಿಗಳಿದ್ದಾವೆ. ಸಹಾಯವಾಣಿಗಾಗಿ 1920 ಹೆಲ್ಪ್ಲೈನ್ ಓಪನ್ ಮಾಡಿದ್ದಾರೆ. ಈ ಒಂದು ಗಂಗಾ ಯಮುನಾ ಘಾಟ್ ಸುತ್ತ ಸುಮಾರು 55 ಹೊಸ ಪೊಲೀಸ್ ಠಾಣೆಗಳನ್ನು ಸೃಷ್ಟಿ ಮಾಡಲಾಗಿದೆ. ಯಾಕಂದರೆ ಬರುವಂತಹ ಕೋಟ್ಯಾಂತರ ಭಕ್ತಾದಿಗಳಿಗೆ ಪ್ರತಿನಿತ್ಯ 45 ದಿನಗಳ ಕಾಲ ನಡೆಯೋದು ಈ ಒಂದು ಮಹಾ ಹಬ್ಬ, ಮಹಾಕುಂಭಮೇಳ, ಈ ಒಂದು ಐತಿಹಾಸಿಕ ಆಧ್ಯಾತ್ಮಿಕ ಹಬ್ಬವನ್ನು ನೋಡೋಕ್ಕೆ ಬರುವಂಥವ್ರಿಗೆ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡೋದಕ್ಕೆ ಒಂದು ಎಚ್ಚರಿಕೆಯನ್ನು ವಹಿಸಿ ಪೊಲೀಸ್ ಪಹರೆ ಎಲ್ಲ ಕಡೆ ಕಣ್ಗಾವಲಿಟ್ಟಿರುವಂಥದ್ದು. ಸುಮಾರು 3,000ಕ್ಕೂ ಹೆಚ್ಚು CCTVಗಳನ್ನು ಅಳವಡಿಸಲಾಗಿದೆ. ಅಲ್ಲಲ್ಲಿ ಟೆಂಟ್ಗಳನ್ನು ಹಾಕಲಾಗಿದೆ. ಜೊತೆಗೆ ಸುಮಾರು 45,000 ಪೊಲೀಸ್ ಸಿಬ್ಬಂದಿ ಈ ಒಂದು ಕಣ್ಗಾವಲಿನಲ್ಲಿ ಎಲ್ಲ ರೀತಿಯ ಒಂದು ಸೂಕ್ಷ್ಮತೆಯನ್ನು ಗಮನಿಸ್ತಾ ಇರ್ತಾರೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದರೆ ತಕ್ಷಣ ಧಾವಿಸಿ ಅದನ್ನು ಇತ್ಯರ್ಥ ಮಾಡುವಂಥ ಕೆಲಸ ಮಾಡ್ತಾರೆ. ಎಲ್ಲ ಕಡೆ NDRF ತಂಡ ಕೂಡ ಬಂದಿರುವಂಥದ್ದು. ಅದರಲ್ಲೂ ಈ ಒಂದು ತ್ರಿವೇಣಿ ಸಂಗಮದ ಘಾಟ್ ಸುತ್ತಮುತ್ತ ಈಗಾಗಲೇ ನಾಗಸಾಧುಗಳು, ಅಘೋರಿಗಳು, ಅಖಾಡಗಳು ಇದ್ದಾವೆ. ಆ ಒಂದು ಭಾಗದಲ್ಲೂ ಪೊಲೀಸ್ ಭದ್ರತೆ ಏರ್ಪಡಿಸಲಾಗಿದೆ. ಇದು ತ್ರಿವೇಣಿ ಸಂಗಮಕ್ಕೆ ಹೋಗುವಂಥ ಮಾರ್ಗ. ಈ ಒಂದು ಮಾರ್ಗದಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಆಗ್ಬಾರ್ದು, ಯಾವ ರೀತಿ ಹೋಗಬೇಕು, ಸಾರ್ವಜನಿಕರು ಬರುವಂಥ ಭಕ್ತರು ಅವ್ರಿಗೆ ಮಾರ್ಗವನ್ನು ತೋರಿಸುವಂಥ ಕೆಲಸ ಮಾಡ್ತಾರೆ. ಸುತ್ತಲೂ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಸನಾತನ ಗರ್ವ್ ಮಹಾಕುಂಭ ಪರ್ವ್ ಅನ್ನೋ ಟ್ಯಾಗ್ಲೈನ್ ಅಡಿ ಪ್ರಧಾನಿ ನರೇಂದ್ರ ಮೋದಿಯವರು, ಜೊತೆಗೆ ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಅವರ ಒಂದು ಫ್ಲೆಕ್ಸ್ಗಳು ಎಲ್ಲ ಕಡೆ ರಾರಾಜಿಸ್ತಾ ಇದ್ದಾವೆ. ಎಲ್ಲೆಂದರಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿರುವಂಥದ್ದು. ಯಾಕಂದರೆ ಯದ್ವಾ ತದ್ವಾ ಎಲ್ಲಂದರಲ್ಲೇ ನುಗ್ಗಬಾರ್ದು, ಬರುವಂತಹ ಲಕ್ಷಾಂತರ ಭಕ್ತಿಗಳಿಗೆ ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ರೆ ಎಲ್ಲಂದರಲ್ಲೇ ಹೋಗ್ತಾರೆ ಅನ್ನೋ ಕಾರಣಕ್ಕೆ ಇದೇ ದಾರಿಯಲ್ಲಿ ಹೋಗ್ಬೇಕು ಅನ್ನೋ ಮಾರ್ಗವನ್ನು ತೋರಿಸಿರುವಂಥದ್ದು. ಹೀಗಾಗಿ ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನಿಂದ ಬರುವಂತಹ ಮಾರ್ಗಾದಿಗಳೇನಿದ್ದಾರೆ ಈ ಒಂದು ಮಾರ್ಗದಲ್ಲೇ ಹೋಗ್ಬೇಕು. ಗುಂಪು ಗುಂಪಾಗಿ ಬಿಡ್ತಾರೆ, ಏಕಾಗಿ ಬಿಟ್ಟರೆ ನುಗ್ಗಲಾಗ್ಬೋದು, ಜೊತೆಗೆ ತಳ್ಳಾಟಾಗಿ ಗಲಾಟೆಗಳಾಗ್ಬೋದು, ಕಾಲು ತುಳಿತಗಳಾಗ್ಬೋದು. ತಿರುಪತಿ ತಿರುಮಲ ದೇವಸ್ಥಾನದ ಆದಂತಹ ಅವಘಡಗಳು ಇಲ್ಲಿ ಸಂಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಜೊತೆಗೆ ಸುಮಾರು 300 ಮಂದಿ ಆ ಒಂದು ಘಾಟ್ ಯಾರು ಈಗ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡೋಕ್ಕೆ ಹೋಗ್ತಾರೆ, ಪವಿತ್ರವಾದ ಶಾಹಿ ಸ್ನಾನ ಮಾಡೋಕ್ಕೆ ಹೋಗ್ತಾರೆ, ಅವರನ್ನು ಕಣ್ಗಾವಲಿನಲ್ಲಿ ಅವರು ನೋಡ್ತಾ ಇರ್ತಾರೆ. ಸುಮಾರು 300 ಸಿಬ್ಬಂದಿಯನ್ನು ಈಜುಗಾರರು ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವ್ರನ್ನ ನಿಯೋಜಿಸಿ ಮಾಡಿದೆ. ಜೊತೆಗೆ 100 ಡ್ರೋನ್ ಕ್ಯಾಮ್ರಾಗಳು ನೀರಿನ ಒಳಗಡೆ ಸುಮಾರು 100 ಮೀಟರ್ ಆಳದಲ್ಲಿ ಎಲ್ಲವನ್ನು ಕೂಡ ಮಾನಿಟರಿಂಗ್ ಮಾಡ್ತಾ ಇರ್ತವೆ. ಸುಮಾರು 3,000 CCTVಗಳು ಮಾನಿಟರಿಂಗ್ ಮಾಡ್ತಾ ಇದ್ದೇವೆ. 45,000ಕ್ಕೂ ಹೆಚ್ಚು ಪೊಲೀಸರು ಎಲ್ಲರನ್ನು ಗಮನದಲ್ಲಿ ಇಟ್ಟು ಕಣ್ಗಾವಲಿನಲ್ಲಿ ನೋಡ್ತಾ ಇರ್ತಾರೆ. ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಪ್ರಯಾಗ್ರಾಜ್.